उपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद्भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ ಮೊದಲನೇ ಅಧ್ಯಾಯದಲ್ಲಿ ಇವತ್ತು 38ನೇ ಗದ್ಯ. ಪರದೇವತಾ ಪ್ರಸಾದಾಧಿಗತ ಆತ್ಮಪ್ರತ್ಯವಮರ್ಶನ ಪರಿನಿವೃತ್ತಃ ಸ್ವಪುತ್ರೇಭ್ಯಃ ಇಮಾಂ ಗಾಂ ಯಥಾದಾಯಂ ವಿಭಜ್ಯ ಭುಕ್ತಭೋಗಾಂ ಚ ಮಹಿಷೀಂ ಮೃತಕಮಿವ ಸಹ ಮಹಾವಿಭೂತಿಂ ಅಪಹಾಯ ಸ್ವಯಂ ನಿಹಿತನಿರ್ವೇದೋ ಹೃದಿ ಗೃಹೀತ ರುಚಿರ ಹರಿವಿಹಾರಾನುಭಾವೋ ಭಗವತೋ ನಾರದಸ್ಯ ಪದವೀಂ ಅನುಸಸಾರ. ಪ್ರಿಯವ್ರತ ಮಹಾರಾಜ ಎಲ್ಲ ರಾಜ್ಯದ ಜವಾಬ್ದಾರಿಯನ್ನೆಲ್ಲ ಮಕ್ಕಳಿಗೆ ವಹಿಸಿಕೊಟ್ಟು ತಾನು ಈ ಸಂಸಾರದಿಂದ ವಿರಕ್ತನಾಗಿ ಸನ್ಯಾಸಿಯಾದ ಪ್ರಕಾರವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪರದೇವತಾ ಪ್ರಸಾದ, ಪರದೇವತೆಯಾದಂತಹ ಶ್ರೀಮನ್ನಾರಾಯಣ ಏನಿದ್ದಾನೆ ಆ ಭಗವಂತನ ಅನುಗ್ರಹದಿಂದ ಅವನಿಗೆ ಪರಮಾತ್ಮನ ತತ್ವಜ್ಞಾನ ಅಂತನ್ನೋದು ಅಭಿವ್ಯಕ್ತ ಆಯಿತು. ಪ್ರಸಾದಾಧಿಗತ ಆತ್ಮ ಪ್ರತ್ಯವಮರ್ಶನ ಪರಿನಿವೃತ್ತಃ, ಆನಂದದ ಆವಿರ್ಭಾವ ಆಯಿತು. ಭಗವಂತನ ತತ್ವಜ್ಞಾನ ಅಭಿವ್ಯಕ್ತ ಆಗಿ ಆನಂದ ಆವಿರ್ಭಾವ ಆಗಿದೆ. ತನ್ನ ಮಕ್ಕಳಿಗೆ ಈ ಭೂಮಿಯನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಸಿಗಬೇಕೋ ಅಷ್ಟಷ್ಟು ಸರಿಯಾಗಿ ಹಂಚಿಕೊಟ್ಟಿದ್ದಾನೆ. ಸ್ವಪುತ್ರೇಭ್ಯ ಇಮಾಂ ಗಾಂ ಯಥಾದಾಯಂ ವಿಭಜ್ಯ. ಯಥಾದಾಯಂ ಅಂದರೆ ಯಾವ ಯಾವ ಮಕ್ಕಳಿಗೆ ಎಷ್ಟೆಷ್ಟು ಭಾಗವನ್ನು ಕೊಡಬೇಕೋ ಅಷ್ಟಷ್ಟು ಭಾಗವನ್ನು ಅವರವರಿಗೆ ಕೊಟ್ಟಿದ್ದಾನೆ ಅಂತ ಅರ್ಥ. ಯಾರು ಯಾವ ಧನಕ್ಕೆ ಯೋಗ್ಯರಾಗಿದ್ದಾರೋ ಅಂಥವರಿಗೆ ಅಷ್ಟಷ್ಟು ಯಥಾದಾಯಂ ಅಂತ. ತಂದೆಯ ಹಣಕ್ಕೆ ಮಕ್ಕಳು ಯಾರ್ಯಾರು ಎಷ್ಟೆಷ್ಟು ಪಾಲುದಾರರಿದ್ದಾರೋ ಅವರವರಿಗೆ ಅಷ್ಟಷ್ಟು ಪಾಲನ್ನು ಸರಿಯಾಗಿ ಅವರಿಗೆ ಹಂಚಿಕೊಟ್ಟಿದ್ದಾನೆ. ಈ ಇಡೀ ಸಾಮ್ರಾಜ್ಯ ಲಕ್ಷ್ಮಿಯನ್ನ, ಸಂಪತ್ತನ್ನ, ಜೊತೆಗೆ ಮಹಾರಾಣಿಯಾದ
ಬಹಿಷ್ಮತಿಯನ್ನು ಕೂಡ ಬಿಟ್ಟು ವೈರಾಗ್ಯವನ್ನು ಹೊಂದಿದ್ದಾನೆ. ಹೇಗೆ ಅವರನ್ನೆಲ್ಲ ಬಿಟ್ಟ ಅಂದರೆ, ಪ್ರಾಣ ಹೋದ ಮೇಲೆ ಶವವನ್ನ ಹೇಗೆ ಸುಲಭವಾಗಿ ಪರಿತ್ಯಾಗ ಮಾಡ್ತಾರೋ ಅದರಂತೆ ಅಂತ. ಮಹಿಷಿ ಮೃತಕಮಿವ ಅಂತ. ಭುಕ್ತಭೋಗಾಂಚ ಮಹಿಷಿ ಮೃತಕಮಿವ ಸಹ ಮಹಾವಿಭೂತಿಂ ಅಪಹಾಯ ಅಂತ. ಶವವನ್ನ ಬಹಳ ಸುಲಭವಾಗಿ ಪರಿತ್ಯಾಗ ಮಾಡಿಬಿಡ್ತಾರೆ, ಅದನ್ನ ಯಾರು ಇಟ್ಕೊಳ್ಳೋದಿಲ್ಲ ಮನೆಯಲ್ಲಿ. ಪ್ರಾಣ ಹೋಯ್ತು ಅಂತಂದ್ರೆ ಶವವನ್ನ ಯಾರಾದರೂ ಇಟ್ಕೊಳ್ತಾರ? ಅದನ್ನ ಸುಲಭವಾಗಿ ಪರಿತ್ಯಾಗ ಮಾಡಿಬಿಡ್ತಾರೆ, ಯಾರು ಕೂಡ ಜೊತೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಮನೆಯಲ್ಲಿ ಯಾರು ಇಟ್ಕೊಳ್ಳೋದಿಲ್ಲ. ಶವವನ್ನ ಸುಲಭವಾಗಿ ಪರಿತ್ಯಾಗ ಮಾಡುವಂತೆ ಈ ಇಡೀ ಮಹಾ ಸಾಮ್ರಾಜ್ಯ ಲಕ್ಷ್ಮಿಯನ್ನ ಮತ್ತು ಹೆಂಡತಿಯನ್ನು ಕೂಡ ಅಷ್ಟೇ ಸುಲಭವಾಗಿ ಪರಿತ್ಯಾಗ ಮಾಡಿಬಿಟ್ಟ. ಇದು ವೈರಾಗ್ಯ. ವೈರಾಗ್ಯದಿಂದ ಅವನು ಈ ಇಡೀ ಸಂಪತ್ತನ್ನ ಮತ್ತು ಹೆಂಡತಿಯನ್ನ ಅಷ್ಟು ಸುಲಭವಾಗಿ ಪರಿತ್ಯಾಗ ಮಾಡಿದ್ದಾನೆ. ಏನೂ ಅವನಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಪ್ರಾಣ ಹೋದ ಮೇಲೆ ಶವ ಹೇಗೆ ಉಪಯೋಗ ಇಲ್ಲದೆ ಇರುವಂಥದ್ದೋ ಅದನ್ನು ಹೇಗೆ ಪರಿತ್ಯಾಗ ಮಾಡ್ತಾರೋ ಹಾಗೆ ವೈರಾಗ್ಯ ಬಂದ ಮೇಲೆ ಅವನಿಗೆ ಈ ಸಂಪತ್ತು, ಹೆಂಡತಿ ಎಲ್ಲವೂ ಕೂಡ ಅವನಿಗೆ ಅಷ್ಟು ಪರಿತ್ಯಾಗ ಮಾಡಬೇಕಾದದ್ದು ಅಂತ ಅನಿಸ್ಬಿಟ್ಟಿದೆ. ಅಷ್ಟು ಸುಲಭವಾಗಿ ಅದನ್ನು ತ್ಯಾಗ ಮಾಡಿ ತನ್ನ ಮನಸ್ಸಿನಲ್ಲಿ, ಹೃದಯದ ಒಳಗೆ ಭಗವಂತನ ಉತ್ತಮವಾದ ಲೀಲೆಗಳನ್ನ, ಸಾಮರ್ಥ್ಯಗಳನ್ನ ತುಂಬಿಕೊಂಡ. ಗೃಹೀತ ರುಚಿರ ಹರಿವಿಹಾರಾನುಭಾವ. ಹರಿವಿಹಾರಾನುಭವಗಳು, ಭಗವಂತನ ವಿಹಾರ ಅನುಭವ ಅಂತಂದ್ರೆ ಕ್ರೀಡಾ ಸಾಮರ್ಥ್ಯ. ಭಗವಂತನ ಕ್ರೀಡಾ ಸಾಮರ್ಥ್ಯಗಳು, ಅವನ ಲೀಲೆಗಳು, ಅವುಗಳನ್ನೆಲ್ಲ ಮನಸ್ಸಿನಲ್ಲಿ, ಹೃದಯದಲ್ಲಿ ತುಂಬಿಕೊಂಡ ಅಂತರ್ಥ. ಗೃಹೀತ ರುಚಿರ ಹರಿವಿಹಾರಾನುಭಾವ ಭಗವತೋ ನಾರದಸ್ಯ ಪದವೀಂ ಅನುಸಸಾರ. ಅಂದ್ರೆ ಪೂಜ್ಯರಾದಂತಹ ನಾರದ ಮಹರ್ಷಿಗಳ ಆ ನಿವೃತ್ತಿ ಮಾರ್ಗ ಏನಿದೆ, ಆ ನಿವೃತ್ತಿ ಮಾರ್ಗವನ್ನ ಸ್ವೀಕಾರ ಮಾಡಿದ, ಅಂದ್ರೆ ಸನ್ಯಾಸವನ್ನ ಸ್ವೀಕಾರ ಮಾಡಿದ ಅಂತರ್ಥ. ನಾರದ ಮಹರ್ಷಿಗಳ ಪದವಿ ಅಂದ್ರೆ ಅವರು ತೋರಿಸಿಕೊಟ್ಟ ಮಾರ್ಗ. ಆ ನಾರದರು ಯಾವ ಒಂದು ಉಪದೇಶವನ್ನ, ನಿವೃತ್ತಿ ಮಾರ್ಗದ ಉಪದೇಶವನ್ನ ಅವನಿಗೆ ಮಾಡಿದ್ರೋ ಆ ಮಾರ್ಗವನ್ನ ಅನುಸರಣೆ ಮಾಡಿದ, ಅಂದ್ರೆ ಸನ್ಯಾಸವನ್ನ ಸ್ವೀಕಾರ ಮಾಡಿದ. ಪರದೇವತಾ ಪ್ರಸಾದಾಧಿಗತ ಆತ್ಮಪ್ರತ್ಯವಮರ್ಶನ ಪರಿನಿರ್ವೃತಃ ಸ್ವಪುತ್ರೇಭ್ಯಃ ಇಮಾಂ ಗಾಂ ಯಥಾದಾಯಂ ವಿಭಜ್ಯ ಭುಕ್ತಭೋಗಾಂಚ ಮಹಿಷೀಂ ಮೃತಕಮಿವ ಸಹ ಮಹಾವಿಭೂತಿಂ ಅಪಹಾಯ ಸ್ವಯಂ ನಿಹಿತ ನಿರ್ವೇದೋ ಹೃದಿ ಗೃಹೀತ ರುಚಿರ ಹರಿವಿಹಾರಾನುಭಾವೋ ಭಗವತೋ ನಾರದಸ್ಯ ಪದವೀಂ ಅನುಸಸಾರ. ತಸ್ಯ ಹವಾ ಏತೆ ಶ್ಲೋಕಾಃ.
ಈ ಪ್ರಿಯವ್ರತ ಮಹಾರಾಜನ ಗುಣಗಾನವನ್ನು ಮಾಡ್ತಕ್ಕಂತಹ ಶ್ಲೋಕಗಳು ಈ ಮುಂದೆ ಇದ್ದಾವೆ ನೋಡ್ರಿ ಅಂತ. ತಸ್ಯ ಅಂದ್ರೆ ಆ ಪ್ರಿಯವ್ರತ ಮಹಾರಾಜನ ಮಹಿಮೆಗಳನ್ನು ವರ್ಣನೆ ಮಾಡ್ತಕ್ಕಂತಹ ಶ್ಲೋಕಗಳು ಈ ಮುಂದೆ ಹೇಳುವ ಶ್ಲೋಕಗಳು. 2 ಶ್ಲೋಕಗಳು ಆ ಪ್ರಿಯವ್ರತ ರಾಜನ ಮಹಿಮೆಗಳನ್ನು, ಅವನ ಸಾಮರ್ಥ್ಯವನ್ನು ಹೊಗಳತಕ್ಕಂತಹ ಶ್ಲೋಕ ಅಂತ. ತಸ್ಯ ಹವಾ ಏತೆ ಶ್ಲೋಕಾಃ ಪ್ರಿಯವ್ರತ ಕೃತಂ ಕರ್ಮ ಕೋನು ಕುರ್ಯಾದ್ವಿನೇಶ್ವರಂ ಯೋ ನೇಮಿನಿಮ್ನೈರಕರೋಚ್ಛಾಯಾಂ ಘ್ನನ್ ಸಪ್ತವಾರಿಧೀನ್. ಪ್ರಿಯವ್ರತನ ಕಾರ್ಯ ಮಹಾ ಅದ್ಭುತವಾದ ಕಾರ್ಯ. ಅವನೇನು ಕೆಲಸಗಳನ್ನು ಮಾಡಿದ್ದಾನೆ, ಮಹಾ ಕಾರ್ಯಗಳನ್ನು, ಅಂತಹ ಕೆಲಸಗಳನ್ನು ಭಗವಂತ ಬಿಟ್ಟರೆ ಇನ್ಯಾರು ತಾನೇ ಮಾಡ್ಲಿಕ್ಕೆ ಸಾಧ್ಯ ಅಂತ. ಯಾಕೆ ಅಂದರೆ ಯೋ ನೇಮಿನಿಮ್ನೈಹಿ ಅಕರೋತ್ ಛಾಯಾಂ, ಅವನ ರಥದ ಚಕ್ರ, ಆ ಚಕ್ರದ ನಿಮ್ನ, ಆ ರಥದ ಚಕ್ರದ ಪಟ್ಟಿಯಿಂದ ಹಳ್ಳಗಳನ್ನು ಮಾಡಿ ಅದರಿಂದ 7 ಸಮುದ್ರಗಳನ್ನೇ ನಿರ್ಮಾಣ ಮಾಡಿದ್ದಾನೆ. ಸಪ್ತವಾರಿಧೀನ್ ಛಾಯಾಂ ಘ್ನನ್, ಕತ್ತಲನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾನೆ. ಸೂರ್ಯ ಉದಯಿಸಿದಾಗ ಹೇಗೆ ಕತ್ತಲೆಲ್ಲ ನಾಶವಾಗುತ್ತೋ ಹಾಗೆ ಮತ್ತೊಬ್ಬ ಸೂರ್ಯನಂತೆ ಅಂತ ಹಿಂದೆ ವರ್ಣನೆ ಮಾಡಿದ್ರಲ್ಲ, ಮತ್ತೊಬ್ಬ ಸೂರ್ಯನಂತೆ ತಾನೂ ಕೂಡ ಆ ಸೂರ್ಯನನ್ನು ಅನುಸರಿಸಿ ಸಂಚಾರ ಮಾಡಿದವನು. ಹಾಗಾಗಿ ಕತ್ತಲೆಯನ್ನೆಲ್ಲ ಪರಿಹಾರ ಮಾಡಿದವನು. ಒಂದು ಭಾಗದ ಭೂಮಿಯ ಇನ್ನೊಂದು ಭಾಗದ ಕತ್ತಲೆಯನ್ನೆಲ್ಲ ನಾನು ಪರಿಹಾರ ಮಾಡ್ತೇನೆ ಅಂತ ಕತ್ತಲೆಯನ್ನು ಪರಿಹಾರ ಮಾಡಿದವನು. ಆ ರೀತಿ ಪರಿಹಾರ ಮಾಡ್ತಾ ಆ ರಥದ ಚಕ್ರವನ್ನ ಈ ಭೂಮಿಯ ಭಾಗಗಳಲ್ಲಿ ಅಲ್ಲಲ್ಲಿ ಹಳ್ಳಗಳನ್ನು ಮಾಡಿ 7 ಸಮುದ್ರಗಳನ್ನು ನಿರ್ಮಾಣ ಮಾಡಿದ್ದಾನೆ. ಇಂತಹ ಮಹಾಕಾರ್ಯವನ್ನ ಭಗವಂತನಲ್ಲದೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ? ಭಗವಂತನನ್ನ ಬಿಟ್ಟು ಬೇರೆ ಇನ್ಯಾರಿಗೆ ಇಂಥ ಒಂದು ಸಾಮರ್ಥ್ಯ ಇದೆ ಅಂತ ಕೇಳ್ತಾರೆ. ಪ್ರಿಯವ್ರತ ಕೃತಂ ಕರ್ಮ ಕೋನು ಕುರ್ಯಾದ್ವಿನೇಶ್ವರಂ ಯೋ ನೇಮಿ ನಿಮ್ನೈರಕರೋತ್ ಛಾಯಾಂ ಘ್ನನ್ ಸಪ್ತವಾರಿಧೀನ್ ಭೂಸಂಸ್ಥಾನಂ ಕೃತಂ ಯೇನ ಸರಿದ್ಗಿರಿವನಾದಿಭಿಃ ಸೀಮಾ ಚ ಭೂತ ನಿವೃತ್ಯೈ ದ್ವೀಪೇ ದ್ವೀಪೇ ವಿಭಾಗಶಃ. ಮತ್ತೆ ಅವನು ಮಾಡಿದ ಅದ್ಭುತವಾದ ಕಾರ್ಯಗಳು, ಆ 7 ಸಮುದ್ರಗಳನ್ನು ನಿರ್ಮಾಣ ಮಾಡಿದ್ದಾನೆ. 7 ದ್ವೀಪಗಳಾಗಿ ಭೂಮಿಯನ್ನು ವಿಭಾಗ ಮಾಡಿದ್ದಾನೆ. ಈ ಇಡೀ ಭೂಮಂಡಲವನ್ನ 7 ದ್ವೀಪಗಳಾಗಿ ವಿಭಾಗ ಮಾಡಿದ್ದಾನೆ. ಆ ಎಲ್ಲ ದ್ವೀಪಗಳಲ್ಲಿಯೂ ಕೂಡ ಎಲ್ಲ ಪ್ರಾಣಿಗಳ ಸುಖಕ್ಕೋಸ್ಕರ ಒಂದೊಂದು ಎಲ್ಲೆಗಳನ್ನ, ಸೀಮಾ ಇಲ್ಲಿಂದ ಇಲ್ಲಿವರೆಗೆ ಅಂತ ಆ ಕಟ್ಟುಗಳು, ಅದನ್ನ ವ್ಯವಸ್ಥೆ ಮಾಡಿದ್ದಾನೆ. ನದಿ, ಪರ್ವತ, ಕಾಡು ಮೊದಲಾದವುಗಳಿಂದ ಅವುಗಳಲ್ಲಿ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು, ಆ ರೀತಿ ಮಾಡಿದ್ದಾನೆ. ಸರಿತ್ ಗಿರಿ ವನಾದಿಭಿಹಿ ಸೀಮಾಚ. ಸರಿತ್ ಅಂದ್ರೆ ನದಿಗಳು, ಗಿರಿ ಅಂದ್ರೆ ಪರ್ವತಗಳು, ವನ ಅಂದ್ರೆ ಕಾಡು. ಇವೆಲ್ಲ ಪ್ರಾಣಿಗಳಿಗೆ ಜೀವನಕ್ಕಾಗಿ ಇರತಕ್ಕಂಥವುಗಳು. ಹೀಗೆ ಎಲ್ಲ ಪ್ರಾಣಿಗಳ ಸುಖಕ್ಕೋಸ್ಕರ ನದಿ, ಪರ್ವತ, ಅರಣ್ಯಗಳು ಮೊದಲಾದವುಗಳನ್ನು ನಿರ್ಮಾಣ ಮಾಡಿದ್ದಾನೆ. ಎಲ್ಲ ದ್ವೀಪಗಳಲ್ಲಿ ದ್ವೀಪೇ ದ್ವೀಪೇ ವಿಭಾಗಶಃ ಅಂದ್ರೆ ಎಲ್ಲ ಪ್ರತಿಯೊಂದು ದ್ವೀಪಗಳಲ್ಲಿಯೂ ಕೂಡ ಸೀಮಾಚ, ಸೀಮಾ ನಿರ್ಮಾಣ ಮಾಡಿದ್ದಾನೆ. ಇಲ್ಲಿಂದ ಇಲ್ಲಿವರೆಗೆ ಅಂತ ಆ ಎಲ್ಲೆ, ಕಟ್ಟು, ಅದನ್ನ ನಿರ್ಮಾಣ ಮಾಡಿದ್ದಾನೆ. ಭೂಸಂಸ್ಥಾನಂ ಕೃತಂ ಯೇನ ಸರಿದ್ಗಿರಿವನಾದಿಭಿಃ ಸೀಮಾ ಚ
ಭೂತನಿರ್ವೃತ್ತೈ ದ್ವೀಪೇ ದ್ವೀಪೇ ವಿಭಾಗಶಃ ಭೌಮಂ ದಿವ್ಯಂ ಮಾನುಷಂ ಚ ಮಹಿತ್ವಂ ಯೋಗಕರ್ಮಜಂ ಯಶ್ಚಕ್ರೆ ನಿರಯೌಪಮ್ಯಂ ಪುರುಷಾನುಜನಪ್ರಿಯಃ. ತಾನು ಮಾತ್ರ ಎಲ್ಲವನ್ನೂ ಪರಿತ್ಯಾಗ ಮಾಡಿದ್ದಾನೆ. ಇಷ್ಟೆಲ್ಲ ನಿರ್ಮಾಣ ಮಾಡಿದವನು ಇಡೀ ಭೂಮಂಡಲವನ್ನ 7 ದ್ವೀಪಗಳನ್ನಾಗಿ ವಿಭಾಗ ಮಾಡಿ ಅದರಲ್ಲಿ ಎಲ್ಲ ರೀತಿಯಾದ ಸುಖ ಭೋಗಗಳನ್ನ ಜನರಿಗೆ ಉಂಟು ಮಾಡುವಂತೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿದ್ದಾನೆ. ನದಿಗಳು, ಪರ್ವತಗಳು, ಅರಣ್ಯಗಳು, ಮಹಾ ಕಾರ್ಯ. ಕತ್ತಲೆಯನ್ನೆಲ್ಲ ಪರಿಹಾರ ಮಾಡ್ತಾ ರಥದ ಮೇಲೆ ಸಂಚಾರ ಮಾಡಿ ದ್ವೀಪಗಳನ್ನ ನಿರ್ಮಾಣ ಮಾಡೋದು, ಸಮುದ್ರಗಳನ್ನ ನಿರ್ಮಾಣ ಮಾಡೋದು, ಇಷ್ಟು ಅದ್ಭುತವಾದ ಐಶ್ವರ್ಯ, ದಿವ್ಯವಾದ ಸಂಪತ್ತು, ಪಾತಾಳ ಲೋಕ, ದೇವಲೋಕ, ಭೂಲೋಕ ಮೊದಲಾದ ಎಲ್ಲ ಲೋಕಗಳಲ್ಲಿರುವ ಎಲ್ಲಾ ರೀತಿಯಾದ ಐಶ್ವರ್ಯ ಅದೆಲ್ಲವನ್ನೂ ಕೂಡ ಇದು ನರಕ ಸಮಾನ ಅಂತ ತಿಳಿದು ಬಿಟ್ಟ. ಯೋಗ ಸಾಮರ್ಥ್ಯದಿಂದ ಸಿಗುವಂತಹ ಭೋಗ ಪದಾರ್ಥಗಳೆಲ್ಲ ಏನಿದ್ದಾವೆ ಆ ಎಲ್ಲ ಭೋಗ ಪದಾರ್ಥಗಳನ್ನು ಕೂಡ ಇದು ನರಕಕ್ಕೆ ಸಮಾನ ಅಂತ ತಿಳ್ಕೊಂಡು ವೈರಾಗ್ಯವನ್ನ ತಾಳಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಕೇವಲ ಭಗವದ್ಭಕ್ತರ ಸಂಘವನ್ನ ಮಾತ್ರ ಬಯಸಿದ್ದಂತೆ. ಪುರುಷಾನುಜನಪ್ರಿಯ, ಭಗವದ್ಭಕ್ತರ ಸಮಾಗಮ ಅಷ್ಟು ಮಾತ್ರ ಸಾಕು ನನಗೆ, ಬೇರೆ ಏನು ಬೇಡ ಅಂತ. ಇಷ್ಟು ದೊಡ್ಡ ಸಂಪತ್ತನ್ನ ನಿರ್ಮಾಣ ಮಾಡಿದವನು ಅದ್ಯಾವುದನ್ನೂ ಬಯಸಲಿಲ್ಲ. ಅದೆಲ್ಲವನ್ನೂ ಕೂಡ ನಿರಯೌಪಮ್ಯಂ ಅಂತ, ಅದೆಲ್ಲ ನರಕಕ್ಕೆ ಸಮಾನ ಅಂತ ತಿಳ್ಕೊಂಡು ಬಿಟ್ನಂತೆ. ನರಕವನ್ನ ಯಾರು ಬಯಸ್ತಾರೆ? ಹಾಗೆ ಇದು ಯಾವುದನ್ನು ಅವನು ಬಯಸ್ಲೇ ಇಲ್ಲ. ಇದೆಲ್ಲ ನರಕಕ್ಕೆ ಸಮಾನ ಅಂತ ತಿಳ್ಕೊಂಡು ಯಾವುದನ್ನೂ ಬಯಸದೆ ಎಲ್ಲ ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು ಎಲ್ಲವನ್ನೂ ಕೂಡ ಈ ಲೋಕದಲ್ಲಿ ಸಿಗುವ ಎಲ್ಲಾ ಸಂಪತ್ತು, ಯೋಗ ಕರ್ಮ ಜಂ ಮಹಿತ್ವಂ ಮಾನುಷಂ ದಿವ್ಯಂ ಭೌಮಂ, ಅಂದ್ರೆ ಯೋಗ ಸಾಮರ್ಥ್ಯದಿಂದ ಲಭಿಸ್ತಕ್ಕಂತಹ ಭೋಗ ಪದಾರ್ಥಗಳು, ಭೂಲೋಕದ ಐಶ್ವರ್ಯ, ದೇವಲೋಕದ ಐಶ್ವರ್ಯ, ಪಾತಾಳ ಲೋಕದ ಐಶ್ವರ್ಯ, ಭೌಮಂ ದಿವ್ಯಂ ಮಾನುಷಂ ಚ ಅಂತ ಈ 3 ಲೋಕದ ಐಶ್ವರ್ಯವನ್ನು ಕೂಡ ನಿರಯೌಪಮ್ಯಂ, ಅದೆಲ್ಲ ನರಕಕ್ಕೆ ಸಮಾನ ಅಂತ ತಿಳಿದು ಎಲ್ಲವನ್ನು ತ್ಯಾಗ ಮಾಡಿ ಕೇವಲ ಭಗವದ್ಭಕ್ತರ ಸಮಾಗಮ ಸಾಕು ನನಗೆ ಅಂತ ಹೀಗೆ ಚಿಂತನೆಯನ್ನ ಮಾಡಿ ವೈರಾಗ್ಯವನ್ನ ತಾಳಿದವನು ಈ ಪ್ರಿಯವ್ರತ ಮಹಾರಾಜ. ಭೌಮಂ ದಿವ್ಯಂ ಮಾನುಷಂ ಚ ಮಹಿತ್ವಂ ಯೋಗ ಕರ್ಮಜಂ ಯಶ್ಚಕ್ರೆ ನಿರಯೌಪಮ್ಯಂ ಪುರುಷಾನುಜನಪ್ರಿಯಃ ಪೌರುಷಂ ತು ಜನಪ್ರಿಯಂ ಅಂತ ಒಂದು ಪಾಠ ಇದೆ. ಅಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿತಾ ಇದೆ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಪಂಚಮಸ್ಕಂಧೆ ಪ್ರಥಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಎರಡನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕ ಉವಾಚ. ಏವಂ ಪಿತರಿ ಸನ್ನಿರ್ವೃತ್ತೆ ತದನುಶಾಸನೆ ವರ್ತಮಾನಃ ಆಗ್ನಿಧ್ರೋ ಜಂಬೂದ್ವೀಪೌಕಸಃ ಪ್ರಜಾ ಔರಸವತ್
ಧರ್ಮಂ ಅವೇಕ್ಷಮಾಣಃ ಪರ್ಯಗೋಪಾಯತ್. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಪ್ರಿಯವ್ರತ ರಾಜನ ವಂಶದ ಚರಿತ್ರೆಗಳನ್ನು ಮತ್ತೆ ಮುಂದುವರೆಸ್ತಾ ಹೇಳ್ತಾ ಇದ್ದಾರೆ. ಈ ರೀತಿ ಪ್ರಿಯವ್ರತ ಮಹಾರಾಜ ರಾಜ್ಯಭಾರ ಮಾಡುವ ಜವಾಬ್ದಾರಿಯನ್ನ ಮಕ್ಕಳಿಗೆ ವಹಿಸಿಕೊಟ್ಟು ತಾನು ನಿವೃತ್ತನಾದಾಗ, ಏವಂ ಪಿತರಿ ಸನ್ನಿವೃತ್ತೆ, ತಂದೆಯಾದಂತಹ ಆ ಇವನು ಪ್ರಿಯವ್ರತ ರಾಜ್ಯಭಾರದಿಂದ ನಿವೃತ್ತನಾದಾಗ ಆ ತಂದೆಯ ಆದೇಶವನ್ನ ಪರಿಪಾಲನೆ ಮಾಡಬೇಕು ಅಂತ ಮಗನಾದಂತಹ ಆಗ್ನಿಧ್ರ, ಮೊದಲನೆಯವನು ಜಂಬೂದ್ವೀಪಕ್ಕೆ ಒಡೆಯನಾಗಿರ್ತಕ್ಕಂಥವನು ಆಗ್ನಿಧ್ರ. ಅವನು ಜಂಬೂದ್ವೀಪೌಕಸಃ ಪ್ರಜಾಹ ಔರಸವತ್, ಇಡೀ ಜಂಬೂದ್ವೀಪದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರಜೆಗಳನ್ನ ತನ್ನ ಔರಸ ಮಕ್ಕಳಂತೆ, ಅಂದ್ರೆ ತನ್ನ ಸ್ವಂತ ಮಕ್ಕಳು ಹೇಗೋ ಹಾಗೆ ಎಲ್ಲ ಜನರನ್ನು ಕೂಡ, ಎಲ್ಲ ಪ್ರಜೆಗಳನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಧರ್ಮದಿಂದ, ಧರ್ಮಂ ಅವೇಕ್ಷಮಾಣಃ ಪರ್ಯಗೋಪಾಯತ್, ಧರ್ಮಾನುಸಾರವಾಗಿ ಎಲ್ಲಾ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳಂತೆ ನೋಡಿಕೊಂಡ. ಔರಸವತ್ ಪ್ರಜಾಹ ಪರ್ಯಗೋಪಾಯತ್, ಎಲ್ಲಾ ಪ್ರಜೆಗಳನ್ನು ಕೂಡ, ಜಂಬೂದ್ವೀಪೌಕಸಃ ಪ್ರಜಾಹ, ಜಂಬೂದ್ವೀಪದಲ್ಲಿರುವ ಸಮಸ್ತ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳಂತೆ ಪರಿಪಾಲನೆ ಮಾಡಿದ ಆಗ್ನಿಧ್ರ. ಇವನು ಪ್ರಿಯವ್ರತನ ಮಗ, ಹಿರೇಮಗ, ಜಂಬೂದ್ವೀಪದ ಒಡೆಯ. ಈ ಇಡೀ ಜಂಬೂದ್ವೀಪಕ್ಕೆ ಒಡೆಯನಾಗಿರ್ತಕ್ಕಂತಹ ಆಗ್ನಿಧ್ರ ತಂದೆಯ ಮಾತನ್ನ ಪರಿಪಾಲನೆ ಮಾಡ್ತಾ ಎಲ್ಲ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳಂತೆ ರಕ್ಷಣೆ ಮಾಡಿದ. ಏವಂ ಪಿತರಿ ಸನ್ನಿವೃತ್ತೆ ತದನುಶಾಸನೆ ವರ್ತಮಾನಃ ಆಗ್ನಿಧ್ರಃ ಜಂಬೂದ್ವೀಪೌಕಸಃ ಪ್ರಜಾಃ ಔರಸವತ್ ಧರ್ಮಂ ಅವೇಕ್ಷಮಾಣಃ ಪರ್ಯಗೋಪಾಯತ್. ಸಹ ಕದಾಚಿತ್ ಪಿತೃಲೋಕಕಾಮಃ ಸುರವರವನಿತಾ ಕ್ರೀಡಾಚಲದ್ರೋಣ್ಯಾಂ ಭಗವಂತಂ ವಿಶ್ವಸೃಜಾಂ ಪತಿಂ ಆಹೃತ ಪರಿಚರ್ಯೋಪಕರಣಃ ಆತ್ಮೈಕಾಗ್ರ್ಯೇಣ ತಪಸಾ ಆರಾಧಯಾಂ ಬಭೂವ. ಈ ಆಗ್ನಿಧ್ರ ಪಿತೃಲೋಕವನ್ನ ಪಿತೃಲೋಕವನ್ನ ಪಡಿಬೇಕು ಅಂತ ಅವನು ಮನಸ್ಸನ್ನ ಮಾಡಿ ಅದಕ್ಕೆ ಒಳ್ಳೆ ಮಕ್ಕಳನ್ನ ಪಡಿಬೇಕು. ಉತ್ತಮರಾದ ಮಕ್ಕಳು ನಮಗೆ ಇದ್ದರೆ ನಮಗೆ ಪಿತೃಲೋಕ ಅಂತನ್ನೋದು ಸಿಗ್ತದೆ. ಆ ಮಕ್ಕಳು ಮಾಡುವ ತಂದೆ ತಾಯಿಗಳ ಅವ್ರದ್ದು ದೈಹಿಕ ಕರ್ಮ, ಶ್ರಾದ್ದ ಮೊದಲಾದವುಗಳೆಲ್ಲ ಏನಿದ್ದಾವೆ ಅವುಗಳಿಂದ ತಂದೆ ತಾಯಿಗಳು ಪಿತೃಲೋಕದಲ್ಲಿ ಸುಖವನ್ನು ಅನುಭವಿಸ್ತಾರೆ. ಸೋಯಂ ಮನುಷ್ಯಲೋಕಃ ಪುತ್ರೇಣ ಜೇಯಃ ಅಂತಿದೆ. ಪಿತೃಲೋಕ ಕಾಮನಾಗಿರ್ತಕ್ಕಂಥವನು ಮಕ್ಕಳನ್ನ ಸಂಪಾದನೆ ಮಾಡಬೇಕು. ಅದು ಒಳ್ಳೆ ಮಕ್ಕಳು, ಸುಪುತ್ರ, ಒಳ್ಳೆ ಮಕ್ಕಳು ಸುಪುತ್ರರಿಂದ ತಂದೆಯಾದವನು ಪಿತೃಲೋಕವನ್ನು ಪಡೀತಾನೆ ಅಂತ ವೇದ ಹೇಳುತ್ತದೆ. ಸೋಯಂ ಮನುಷ್ಯಲೋಕಃ ಪುತ್ರೇಣ ಜೇಯಃ. ಹಾಗಾಗಿ ಎಲ್ಲರೂ ಮಕ್ಕಳನ್ನ ಸಂಪಾದನೆ ಮಾಡಬೇಕು. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಕೂಡ ವಾಕ್ಯ ನಮಗೆ ಮಕ್ಕಳನ್ನ ಪಡಿಲಿಕ್ಕೆ ಹೇಳಿರ್ತಕ್ಕಂತಹ ಅರ್ಥವಾದ ವಾಕ್ಯ. ಮಕ್ಕಳು ಅಷ್ಟು ಅವಶ್ಯಕ. ಮಕ್ಕಳನ್ನ ಪಡೆದ್ರೆ ಪಿತೃಲೋಕ ಪ್ರಾಪ್ತಿ ಆಗ್ತದೆ, ಪಿತೃಲೋಕದಲ್ಲಿ ಸುಖ ಸಿಗ್ತದೆ ತಂದೆ ತಾಯಿಗಳಿಗೆ ಅಂತ ವೇದ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಆ ಒಂದು ಉದ್ದೇಶದಿಂದ ಈ ಆಗ್ನಿಧ್ರನು ಕೂಡ ಪಿತೃಲೋಕ ಕಾಮಃ, ಆ ಪಿತೃಲೋಕವನ್ನ ಬಯಸಿ ಉತ್ತಮವಾದ ಮಕ್ಕಳನ್ನ ಪಡಿಬೇಕು ಅಂತ ಅಪೇಕ್ಷೆ ಪಟ್ಟ. ಹಾಗೆ ಅಪೇಕ್ಷಿಸಿ ಅವನೇನು ಮಾಡಿದ, ಭಗವಂತನನ್ನ ತಪಸ್ಸಿನಿಂದ ಆರಾಧನೆ ಮಾಡಿದ. ಎಲ್ಲಿ ಅಂದ್ರೆ ಮಂದರ ಪರ್ವತದ ಗುಹೆಯಲ್ಲಿ.
ಏಕಾಗ್ರವಾದ ಮನಸ್ಸಿನಿಂದ ತಪಸ್ಸು ಮಾಡಿದ. ಮಕ್ಕಳನ್ನ ಸಂಪಾದನೆ ಮಾಡಬೇಕು ಅಂತ, ಸತ್ಪುತ್ರರನ್ನ ಪಡಿಬೇಕು ಅನ್ನೋದಕ್ಕೋಸ್ಕರ ಮಂದರ ಪರ್ವತದ ಗುಹೆ, ಅಲ್ಲಿ ದೇವಶ್ರೇಷ್ಠರು ಸ್ತ್ರೀಯರು ವಿಹಾರ ಮಾಡ್ತಕ್ಕಂತಹ ಒಂದು ಸ್ಥಳ ಅದು. ಸುರವರ ವನಿತಾ ಕ್ರೀಡಾಚಲ ದ್ರೋಣ್ಯಾಂ ಅಂತ. ಸುರವರ ವನಿತಾ ಕ್ರೀಡಾಚಲ ಅಂದ್ರೆ ದೇವತಾ ಸ್ತ್ರೀಯರು, ದೇವತೆಗಳು ಇವರೆಲ್ಲ ಆ ವಾಸ ಮಾಡಿಕೊಂಡಿರ್ತಕ್ಕಂತಹ ಒಂದು ಪರ್ವತ ಮಂದರ ಪರ್ವತ. ಆ ಪರ್ವತದ ದ್ರೋಣ್ಯಾಂ ಅಂದ್ರೆ ಗುಹೆ. ಆ ಮಂದರ ಪರ್ವತದ ಗುಹೆ ಒಳಗೆ ಏಕಾಗ್ರೇಣ ಮನಸ, ಆತ್ಮೈಕಾಗ್ರೇಣ, ಏಕಾಗ್ರವಾದ ಮನಸ್ಸಿನಿಂದ ತಪಸ್ಸಿನಿಂದ ಆರಾಧಯಾಂ ಬಭುವ, ತಪಸ ಆರಾಧಯಾಂ ಬಭುವ. ಯಾರನ್ನ? ಪತಿಂ ಆಹೃತ ಪರಿಚರ್ಯೋಪಕರಣ, ಪ್ರಜಾಪತಿಗಳಿಗೆಲ್ಲ ಒಡೆಯನಾಗಿರ್ತಕ್ಕಂತಹ ಭಗವಂತ ಇಲ್ಲಿ ಸುರವರ ವನಿತಾನಾಂ ಆ ಕ್ರೀಡಾಸ್ಥಾನಭೂತ ಯಾ ಅಚಲದ್ರೋಣಿ ಮಂದರ ಗಿರಿಧರಿ ತಸ್ಯಾಂ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮಂದರಗಿರಿ, ಮಂದರ ಪರ್ವತ ಅಂತ ಅದನ್ನ. ಆ ಮಂದರ ಪರ್ವತ ಅಂತ ಅನ್ನೋದು ಇಲ್ಲಿ ಭಾಗವತದಲ್ಲಿ ಆ ಶಬ್ದ ಇಲ್ಲ, ಅಚಲದ್ರೋಣಿ ಅಂತಿದೆ. ಸುರವರ ವನಿತಾ ಕ್ರೀಡಾ ಅಚಲದ್ರೋಣಿ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಮಂದರಗಿರಿಧರಿ, ಸುರವರ ವನಿತಾದಿಗಳು ಅಂದ್ರೆ ದೇವಶ್ರೇಷ್ಠರಾದ ಸ್ತ್ರೀಯರು ವಿಹಾರ ಮಾಡುವಂತಹ ಒಂದು ಜಾಗ ಅದು ಮಂದರ ಪರ್ವತ, ಅದರ ಒಂದು ದ್ರೋಣಿ ಗುಹೆ ಅಂತ. ಅಲ್ಲಿ ಆತ್ಮೈಕಾಗ್ರೇಣ ಪತಿಂ ಆಹೃತ ಪರಿಚರ್ಯೋಪಕರಣ. ಆಹೃತ ಪರಿಚರ್ಯೋಪಕರಣ ಅಂದ್ರೆ ಆನೀತ ಪೂಜಾ ಸಾಧನ ಪುಷ್ಪಾದಿ. ಬ್ರಹ್ಮದೇವರು ಪುಷ್ಪ ಮೊದಲಾದವುಗಳನ್ನು ತಗೊಂಡು ಬಂದು ಭಗವಂತನನ್ನ ಹೇಗೆ ಆರಾಧನೆ ಮಾಡ್ತಾರೋ ಆ ರೀತಿ ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಂದು ಏಕಾಗ್ರವಾದ ಮನಸ್ಸಿನಿಂದ ತಪಸ್ಸು ಮಾಡಿ ಆ ಭಗವಂತನ ಆರಾಧನೆ ಮಾಡಿದ ಅಂತ. ಪತಿಂ ಆಹಾರತ ಪರಿಚರ್ಯೋಪಕರಣ ವಿಶ್ವಸೃಜಾಂ ಪತಿಂ. ವಿಶ್ವಸೃಜಾಂ ಪತಿಂ ಅಂದ್ರೆ ಪ್ರಜಾಪತಿಗಳು. ಆ ಪ್ರಜಾಪತಿಗಳಿಗೆ ಒಡೆಯ ಬ್ರಹ್ಮ. ಆ ಬ್ರಹ್ಮದೇವನಿಗೋಸ್ಕರ ಎಲ್ಲ ರೀತಿಯಾದ ಪೂಜಾ ಸಾಮಗ್ರಿಗಳನ್ನು ತಂದುಕೊಟ್ಟು ತಾನು ತಪಸ್ಸು ಮಾಡಿದ. ಬ್ರಹ್ಮದೇವರು ಭಗವಂತನನ್ನ ಆರಾಧನೆ ಮಾಡ್ತಾರೆ. ಆ ಬ್ರಹ್ಮದೇವರು ಭಗವಂತನ ಆರಾಧನೆಯನ್ನ ಮಾಡಲಿಕ್ಕೆ ಅವರಿಗೆ ಅನುಕೂಲವಾಗುವ ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಂದು ಕೊಡೋದು, ಅದೊಂದು ದೊಡ್ಡ ಸೇವೆ. ಮಹಾತ್ಮರು ದೇವರ ಪೂಜೆಯನ್ನ ಮಾಡಿದರೆ ಆ ಪೂಜೆಗೆ ಅನುಕೂಲ ಮಾಡಿಕೊಟ್ರೆ ಸಾಕು. ಅವರು ಮಾಡುವ ಪೂಜೆಗೆ ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಂದು ಕೊಟ್ಟು ಅನುಕೂಲ ಮಾಡೋದೇನಿದೆಯಲ್ಲ ಅದೊಂದು ದೊಡ್ಡ ತಪಸ್ಸು. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಪೂಜೆಯನ್ನ ಮಾಡಲಿಕ್ಕೆ ಆ ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಂದು ಕೊಡೋದು. ಆ ರೀತಿ ತಂದು ಕೊಟ್ಟು ತಪಸ್ಸು ಮಾಡಿದ ಅಂತ. ವಿಶ್ವಸೃಜಾಂಪತಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಪ್ರಜಾಪತಿಗಳಿಗೆ ಒಡೆಯರು.
ವಿಶ್ವಸೃಜ ಅಂದರೆ ಪ್ರಜಾಪತಿಗಳು. ಆ ಎಲ್ಲ ಪ್ರಜಾಪತಿಗಳಿಗೆ ಒಡೆಯರಾಗಿರ್ತಕ್ಕಂಥವರು ಬ್ರಹ್ಮದೇವರು. ಅಂತಹ ಬ್ರಹ್ಮದೇವರಿಗೆ ಆಹೃತ ಪರಿಚರ್ಯೋಪಕರಣ, ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರೋದು. ಅವರು ಪೂಜೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಪುಷ್ಪ ಮೊದಲಾದವುಗಳನ್ನು ರೆಡಿ ಮಾಡಿಕೊಡೋದು. ಆ ರೀತಿಯಲ್ಲಿ ತಪಸ್ಸನ್ನು ಮಾಡಿದ ಅಂತ. ಹಾಗಾಗಿ ದೇವರ ಪೂಜೆಗೆ ಅನುಕೂಲ ಮಾಡಿಕೊಡೋದು ಒಂದು ದೊಡ್ಡ ತಪಸ್ಸು. ಅದರಿಂದಲೇ ಪೂಜಾ ಮಾಡಿದ ಫಲ ಬರ್ತದೆ. ದೇವರ ಪೂಜೆಯನ್ನು ಮಾಡಿದ ಫಲ, ಎಲ್ಲಿ ಯಾರು ದೇವರ ಪೂಜೆ ಮಾಡ್ತಾ ಇದ್ದಾರೋ ಅವರಿಗೆ ಅನುಕೂಲ ಮಾಡಿಕೊಟ್ಟರು, ಆ ಪೂಜಾ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟು ಅವರಿಗೆ ಅನುಕೂಲ ಮಾಡಿದರೂ ಕೂಡ ಅದು ಒಂದು ದೊಡ್ಡ ತಪಸ್ಸಾಗ್ತದೆ. ಆ ರೀತಿಯಲ್ಲಿ ಬ್ರಹ್ಮದೇವರಿಗೆ ಬೇಕಾಗುವ ಪೂಜಾ ಸಾಮಗ್ರಿಗಳನ್ನೆಲ್ಲ ತಂದುಕೊಡುವ ಮೂಲಕ ತಪಸ್ಸನ್ನು ಮಾಡಿದ. ಏಕಾಗ್ರ ಮನಸ್ಸಿನಿಂದ ಭಗವಂತನ ಆರಾಧನೆಯನ್ನು ಮಾಡಿದ. ಈ ಆಗ್ನಿಧ್ರ ಮಂದರ ಪರ್ವತದ ಗುಹೆಯಲ್ಲಿ ಸಹ ಕದಾಚಿತ್ ಸತು ಕದಾಚಿತ್ ಅಂತ ಕೂಡ ಇದೆ ಪಾಠ. ತು ಅನ್ನೋ ಪದ ಕೆಲವು ಕಡೆಗಿಲ್ಲ, ಸಹ ಕದಾಚಿತ್ ಅಂತ ಕೂಡ ಇದೆ. ಸತು ಕದಾಚಿತ್ ಅಥವಾ ಸಹ ಕದಾಚಿತ್ ಪಿತೃಲೋಕ ಕಾಮಃ ಸುರವರ ವನಿತಾ ಕ್ರೀಡಾಚಲದ್ರೋಣ್ಯಾಂ ಭಗವಂತಂ ವಿಶ್ವಸೃಜಾಂ ಪತಿಂ ಆಹೃತ ಪರಿಚರ್ಯೋಪಕರಣಃ ಆತ್ಮೈಕಾಗ್ರೇಣ ತಪಸಾ ಆರಾಧಯಾಂ ಬಭೂವ. ಏತದುಪಲಭ್ಯ ಭಗವಾನ್ ಆದಿಪುರುಷಃ ಸದಸಿ ಗಾಯಂತೀಂ ಪೂರ್ವಚಿತ್ತಿಂ ನಾಮ ಅಪ್ಸರಸಂ ಅಭಿಯಾಪಯಾಮಾಸ. ಚತುರ್ಮುಖ ಬ್ರಹ್ಮದೇವರು ಇವನು ಮಾಡಿದ ಆ ಸೇವೆಗೆ ತೃಪ್ತರಾಗಿ, ಆಗ್ನಿಧ್ರ ಏನೊಂದು ತಪಸ್ಸನ್ನು ಮಾಡಿದ, ಚತುರ್ಮುಖ ಬ್ರಹ್ಮದೇವರಿಗೆ ಪೂಜಾ ಸಾಮಗ್ರಿಗಳನ್ನು ತಂದುಕೊಡುವ ಮೂಲಕವಾಗಿ ಭಗವಂತನ ಆರಾಧನೆಯನ್ನು ಬಹಳ ಭಕ್ತಿಯಿಂದ ಮಾಡಿದ್ದ. ಇದನ್ನು ತಿಳಿದು ಆ ಆದಿಪುರುಷನಾದ ಚತುರ್ಮುಖ ಬ್ರಹ್ಮ ತನ್ನ ಸಭೆಯಲ್ಲಿ ಗಾನ ಮಾಡುವಂತಹ ಒಬ್ಬ ಅಪ್ಸರೆ, ಪೂರ್ವಚಿತ್ತಿ ಅಂತ ಅವಳಿಗೆ ಹೆಸರು, ಆ ಪೂರ್ವಚಿತ್ತಿ ಎಂಬತಕ್ಕಂತಹ ಅಪ್ಸರೆಯನ್ನು ಕಳಿಸಿದ್ನಂತೆ. ಸದಸಿ ಗಾಯಂತಿ ಅಂತ, ಬ್ರಹ್ಮದೇವರ ಸಭೆಯಲ್ಲಿ ಗಾನ ಮಾಡುವಂತಹವಳು ಅವಳು. ಬ್ರಹ್ಮದೇವರ ಸಭೆಯಲ್ಲಿ ಗಾನ ಮಾಡುವ ಒಬ್ಬ ಅಪ್ಸರೆ. ಅಪ್ಸರೆಯರಲ್ಲಿ ಬಹಳ ಜನ ಇದ್ದಾರೆ. ಅಪ್ಸರೆಯರು ಗಂಧರ್ವರು ಎಲ್ಲ ಬಹಳ ಜನ ಇದ್ದಾರೆ. ಅದರಲ್ಲಿ ಬ್ರಹ್ಮದೇವರ ಸಭೆಯಲ್ಲಿ ಗಾನ ಮಾಡ್ತಕ್ಕಂತಹ ಗಂಧರ್ವರು ಅಪ್ಸರೆಯರೆಲ್ಲ ಬಹಳ ಶ್ರೇಷ್ಠರು. ಇರೋ ಅಪ್ಸರೆಗಳಲ್ಲೇನೆ 100 ಜನ ಶ್ರೇಷ್ಠ ಅಪ್ಸರೆಯರಿದ್ದಾರೆ, ಶ್ರೇಷ್ಠ ಗಂಧರ್ವರಿದ್ದಾರೆ. ಅವರು ಬಹಳ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥವ್ರು. ಅದ ನಂತರದ ಸ್ಥಾನದಲ್ಲಿ ಮತ್ತೆ ಬೇರೆ ಬೇರೆ ಗಂಧರ್ವರು ಅಪ್ಸರೆಯರೆಲ್ಲ ಬರ್ತಾರೆ. ಇವಳು ಪೂರ್ವಚಿತ್ತಿ ಅಂತ ಇವಳಿಗೆ ಹೆಸರು. ಇವಳು ಬ್ರಹ್ಮದೇವರ ಸಭೆಯಲ್ಲಿ ಗಾನ ಮಾಡ್ತಕ್ಕಂಥವಳು. ಅದನ್ನು ಹೇಳ್ತಾ ಇದ್ದಾರೆ. ಭಗವಾನ್ ಆದಿಪುರುಷಃ ಸದಸಿ ಗಾಯಂತೀಂ ಪೂರ್ವಚಿತ್ತಿಂ. ಸದಸಿ ಗಾಯಂತೀಂ ಪೂರ್ವಚಿತ್ತಿಂ ಅಂದ್ರೆ ತನ್ನ ಸಭೆಯಲ್ಲಿ, ಅಂದ್ರೆ ಬ್ರಹ್ಮದೇವರ ಸಭೆ, ಆ ಸಭೆಯಲ್ಲಿ ಗಾನ ಮಾಡ್ತಾ ಇರ್ತಕ್ಕಂತಹ ಪೂರ್ವಚಿತ್ತಿ ಎಂಬ ಅಪ್ಸರೆಯನ್ನ ಕಳಿಸಿಕೊಟ್ಟ ಈ ಆಗ್ನಿಧ್ರನಿಗೋಸ್ಕರ. ಏತದುಪಲಭ್ಯ ಭಗವಾನ್ ಆದಿಪುರುಷಃ ಸದಸಿ ಗಾಯಂತೀಂ ಪೂರ್ವಚಿತ್ತಿಂ ನಾಮ ಅಪ್ಸರಸಂ ಅಭಿಯಾಪಯಾಮಾಸ. ಅಭಿಯಾಪಯಾಮಾಸ ಅಂದ್ರೆ ಕಳಿಸಿಕೊಟ್ಟ ಅಂತ ಅರ್ಥ. ಅವಳನ್ನು ಕಳಿಸಿಕೊಟ್ಟಿದ್ದಾನೆ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು.
ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.